ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣಕ್ಕೆ ಅನಗತ್ಯವಾಗಿ ಹೇಳಿಕೆಯನ್ನ ಕೊಡಬೇಡಿ ಅಂತ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೆನ್ಡ್ರೈವ್ ಪ್ರಕರಣದಲ್ಲಿ ಅನಗತ್ಯವಾಗಿ ಪ್ರತಿಕ್ರಿಯೆಯನ್ನ ಕೊಡಬೇಡಿ, ಮಾತೇನಾದ್ರೂ ಹೆಚ್ಚಾದ್ರೆ ಇಡೀ ಪ್ರಕರಣದ ದಿಕ್ಕೆ ತಪ್ಪಿ ಹೋಗಬಹುದು. ಹಾಗಾಗಿ ಪ್ರತಿಕ್ರಿಯೆಯನ್ನ ಕೊಡುವಾಗ ಎಚ್ಚರಿಕೆಯನ್ನ ವಹಿಸಿ ಅಂತ ಸಿದ್ದರಾಮಯ್ಯ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈಗಾಗಲೇ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಬೇರೆ ಬೇರೆ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ನಾನಾ ಆಯಾಮಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸುವುದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ನಾಟ್ ಓನ್ಲಿ ಎಸ್ಐಟಿ, ಸಿಬಿಐ, ಸಿಐಡಿ ಎಲ್ಲರೂ ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇತ್ತ ರಾಜ್ಯದಲ್ಲಿ ಸಚಿವರು, ಶಾಸಕರು ಹೇಳಿಕೆಯನ್ನ ಕೊಡ್ತಾ ಇರೋದ್ರಿಂದ ಎಲ್ಲೊಂದು ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು. ಹಾಗಾಗಿನೇ ಯಾರೂ ಕೂಡ ಸುಮ್ಮನೆ ಅನಗತ್ಯವಾಗಿ ಹೇಳಿಕೆಯನ್ನ ನೀಡಬೇಡಿ ಅಂತ ಮುಖ್ಯವಾಗಿ ಸಚಿವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಪೆನ್ಡ್ರೈವ್ ಪ್ರಕರಣದಲ್ಲಿ ಯಾರೂ ಕೂಡ ಸುಮ್ಮನೆ ಈಗ ಏನಾದರೂ ಕೇಳಿದ್ರು ಅಥವಾ ಬಿಜೆಪಿಯವರು ಅಥವಾ ಜೆಡಿಎಸ್ನವರು ಏನಾದರೂ ಹೇಳಿಕೆಯನ್ನ ಕೊಟ್ಟರು, ಅದಕ್ಕೆ ನೀವು ಮಾತಿನ ಬರದಲ್ಲಿ ಏನೋ ಒಂದು ಟಾನ್ ಕೊಡೋಕೆ ಹೋಗಿ ಅದಕ್ಕೇನೋ ಬೇರೆ ರೂಪವನ್ನು ಪಡೆದುಕೊಳ್ಳೋದು ಬೇಡ. ಮಾತೇನಾದರೂ ಹೆಚ್ಚಾದರೆ ಇಡೀ ಪ್ರಕರಣದ ದಿಕ್ಕೇ ತಪ್ಪಿ ಹೋಗುತ್ತೆ. ಹಾಗಾಗಿ ಈ ಪ್ರಕರಣ ಸುಗಮವಾಗಿ ಸಾಗಬೇಕು. ಪ್ರಜ್ವಲ್ ರೇವಣ್ಣನವರನ್ನ ರಾಜ್ಯಕ್ಕೆ ಕರೆತರಿಸುವಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಡ ಶತ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ಯಾರೂ ಕೂಡ ನೀರನ್ನ ಎರಚಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಗಂಭೀರವಾಗಿ ಪರಿಗಣಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ಬರೂ ಕೂಡ ಸಚಿವರಿಗೆ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಪ್ರಜ್ವಲ್ ರೇವಣ್ಣ ದೇಶ ತೊರೆದು ಈಗಾಗಲೇ ಬರೋಬ್ಬರಿ 25 ದಿನಗಳು ಕಳೀತಾ ಬಂತು. ರಾಜ್ಯ ಸರ್ಕಾರದ ಮೇಲೆ ಟೀಕಾ ಪ್ರಹಾರವೂ ಕೂಡ ಹೆಚ್ಚಾಗ್ತಾ ಇದೆ. ಬಿಜೆಪಿ, ಜೆಡಿಎಸ್ ಒಂದಾಗಿ ರಾಜ್ಯ ಸರ್ಕಾರದಲ್ಲಿ, ಅದರಲ್ಲೂ ಮುಖ್ಯವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಪೆನ್ಡ್ರೈವ್ನ ರೂವಾರಿ ಅಂತ ಒಂದು ಆರೋಪವನ್ನು ಮಾಡ್ತಾ ಇರೋದು ಕೂಡ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ತಂದಿದೆ. ಎಂಎಲ್ಸಿ ಸ್ಥಾನಗಳ